ಸ್ನೇಹಿತರೆ, ಶ್ರೀರಾಮಚಂದ್ರಾಪುರ ಮಠದ ಅಂಗಸಂಸ್ಥೆಯಾದ ಗ್ರಾಮ ರಾಜ್ಯದಲ್ಲಿ ಇತ್ತೀಚೆಗೆ ಯುಗಾದಿಗಾಗಿ ಒಂದು ವಿನೂತನ ಸೆಲ್ಫಿ ಸ್ಪರ್ಧೆಯನ್ನು ಇಟ್ಟಿದ್ದರು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾಳುಗಳಿಗೆ ಬಹುಮಾನವೂ ಇತ್ತು. ಬಹುಮಾನಿತರಲ್ಲಿ ನಾವು ಒಂದಾಗಿ ನಮಗೆ ಸುಮಾರು 2,000 ರೂಪಾಯಿ ಮೌಲ್ಯದ ಗ್ರಾಮ ರಾಜ್ಯದ ರಾಸಾಯನಿಕ ಮುಕ್ತ ಸಾಮಗ್ರಿಗಳು ದೊರಕಿದ್ದವು. ಈ ಖುಷಿಯ ಕ್ಷಣವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಈ ಬಹುಮಾನವನ್ನು ಸ್ವೀಕರಿಸುವ ಸಮಯದಲ್ಲಿ ಮೊಮ್ಮಗಳು ವ್ಯಾಪ್ತಿಯೂ ಇದ್ದುದರಿಂದ ಅವಳ ಸಂಭ್ರಮವೂ ಹೆಚ್ಚಾಗಿತ್ತು. ಹಾಗೆ ಬಹುಮಾನ ರೂಪದಲ್ಲಿ ಏನೆಲ್ಲ ಸಾಮಗ್ರಿಗಳು ಬಂದಿದ್ದವು ಅನ್ನೋದನ್ನು ಸಹ ನೋಡೋಣ ಬನ್ನಿ. ಇದರಲ್ಲಿ ಏನಿದೆ ನೋಡೋಣ. ಓಪನ್ ಮಾಡು. ಏನೇನಿದೆ? ಗ್ರಾಮ ರಾಜ್ಯದ ಜಾಗರಿ ಪೌಡರ್, ವೀಟ್ ಫ್ಲೋರ್, ಗೋಧಿ ಹಿಟ್ಟು, ಇದು ಆಲೂರು ಸಣ್ಣ ಅಕ್ಕಿ ಇದೆ ನೋಡೋಣ. ಇಲ್ಲಿ ಇದು ರಾಕ್ ಸಾಲ್ಟ್, ಪಿಂಕ್ ಸಾಲ್ಟ್ ಥರನೇ ಇದೆ. ಮತ್ತೇನಿದೆ? ಬನಾನಾ ಹಲ್ವಾ. ರುಚಿ ರುಚಿ. ಇದು ಆಮೇಲೆ ಇದು ಗ್ಲಾಸ್ ಆಮೇಲೆ ತೆಗಿಬೇಕು. ಇದು ಲಿಕ್ವಿಡ್ ಜಾಗರಿ ಪ್ಯೂರ್. ವಾವ್, ಫಾರೆಸ್ಟ್ ಹನಿ, ಜೇನುತುಪ್ಪ, ಕಾಡು ಜೇನುತುಪ್ಪ. ಕೋಕೋನಟ್ ಆಯಿಲ್, ತೆಂಗಿನೆಣ್ಣೆ, ಕೊಬ್ಬರಿ ಎಣ್ಣೆ. ಇದು ಗೋಗಂಗ ಮತ್ತೆ ಇದು ತಾಮ್ರಗೌರ ಮತ್ತೆ ಬಂದಿದೆ. ಇದೇನಿದು? ಹೋಮ್ ಮೇಡ್ ದೇಸಿ ಗೀ. ಇದು ನಮಗೆ ಹೋಮ್ ಮೇಡ್ ದೇಸಿ ಗೀ ಸಿಕ್ಕಿದೆ. ಮತ್ತು ನಮಗೆ ಅಕ್ಕಿ ಸಿಕ್ಕಿದೆ. ಆಮೇಲೆ ಗೋಧಿ ಹಿಟ್ಟು ಸಿಕ್ಕಿದೆ. ಜಾಗ್ರಿ ಪೌಡರ್, ಅದಾದಮೇಲೆ ರಾಕ್ ಸಾಲ್ಟ್ ಅಥವಾ ಪಿಂಕ್ ಸಾಲ್ಟ್, ಬನಾನಾ ಹಲ್ವಾ, ಇದು ಗೋಗಂಗ, ಮತ್ತು ತಾಮ್ರಗೌರ, ಮತ್ತು ಕೊಬ್ಬರಿ ಎಣ್ಣೆ, ಮತ್ತು ಜೇನುತುಪ್ಪ, ಬೆಲ್ಲ ಎಲ್ಲವೂ ಸಿಕ್ಕಿದೆ. ಥ್ಯಾಂಕ್ ಯು ಗ್ರಾಮ ರಾಜ್ಯ. ಬೆಂಗಳೂರಿನ ಅನೇಕ ಸ್ಥಳಗಳಲ್ಲಿ ಗ್ರಾಮ ರಾಜ್ಯದ ಮಳಿಗೆಗಳನ್ನು ನೀವು ಕಾಣಬಹುದು. ಹತ್ತಿರವಿದ್ದವರು ಅಲ್ಲಿಯೇ ಕೊಂಡುಕೊಳ್ಳಬಹುದು ಅಥವಾ ಮನೆ ಬಾಗಿಲಿಗೂ ಸಹ ತರಿಸಿಕೊಳ್ಳಬಹುದು. ನನಗೆ ಬಹುಮಾನ ರೂಪದಲ್ಲಿ ಬಂದ ತಾಮ್ರಗೌರವು ಎಲ್ಲಿ ಸಿಗುತ್ತದೆ ಬೆಂಗಳೂರಿನಲ್ಲಿ ಅಂತ ಅನೇಕರು ಕೇಳ್ತಿದ್ದರು. ಗ್ರಾಮ ರಾಜ್ಯದಲ್ಲಿಯೂ ಸಹ ನೀವು ಕೊಂಡುಕೊಳ್ಳಬಹುದು. ಹಾಗೆಯೇ ಗ್ರಾಮ ರಾಜ್ಯದ ಕುರಿತಾದ ಅನೇಕ ರೀತಿಯ ಮಾಹಿತಿಗಳನ್ನು ಗ್ರಾಮ ರಾಜ್ಯದ ಯೂಟ್ಯೂಬ್ನಲ್ಲಿ ಸಹ ಮಾಹಿತಿಗಳನ್ನು ನೀವು ನೋಡಬಹುದು. ಹಾಗೆ ನಾವು ಗೆಳತಿಯರೆಲ್ಲ ಈ ಗ್ರಾಮ ರಾಜ್ಯದ ಸಾಮಗ್ರಿಗಳನ್ನು ಉಪಯೋಗಿಸಿ ಏನೆಲ್ಲ ಅಡುಗೆ ಮಾಡಬಹುದು ಅನ್ನೋದನ್ನು ಸಹ ಗ್ರಾಮ ರಾಜ್ಯದ ಯೂಟ್ಯೂಬ್ನಲ್ಲಿ ನೀವು ವೀಕ್ಷಿಸಬಹುದು. ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಸಹ ಹಂಚಿಕೊಳ್ಳಬಹುದು. ಗೆಳತಿ ಗೀತಾ ಮಂಜಪ್ಪ ಹಾಗೆ ಅವರ ತಾಯಿ ಹಿರಿಯರಾದರೂ ಅನೇಕ ರೀತಿಯ ಮಹತ್ವಪೂರ್ಣ ಮಾಹಿತಿಗಳನ್ನು ಅಡುಗೆಯನ್ನು ಮಾಡಿ ಹಂಚಿಕೊಂಡಿದ್ದಾರೆ. ಜೊತೆಗೆ ಮಮತಾ ಯಾಜಿಯವರು, ಹೀಗೆ ಅನೇಕ ಗೆಳತಿಯರು ನಾವು ಇಲ್ಲಿ ಅಡುಗೆಯನ್ನು ಮಾಡಿದ ವಿಡಿಯೋವನ್ನು ಸಹ ಗ್ರಾಮ ರಾಜ್ಯದ ಯೂಟ್ಯೂಬ್ನಲ್ಲಿ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವು ಸಹ ನೋಡಿ ಗ್ರಾಮ ರಾಜ್ಯದಲ್ಲಿ ಏನೆಲ್ಲ ಸಿಗುತ್ತಿವೆ ಅನ್ನೋದನ್ನು ಸಹ ತಿಳಿದುಕೊಳ್ಳಬಹುದು. ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗುತ್ತೆ. ಬೆಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಶೇಪು. ಚಾಕ್ಲೇಟ್ ಥರನೇ ಕಾಣಿಸ್ತಾ ಇದೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಇನ್ಸ್ಟಂಟ್ ಆಗಿ 5 ನಿಮಿಷದಲ್ಲಿ ಮಾಡ್ಕೋಬಹುದು. ಇದನ್ನು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಬಂದ ಮೇಲೆ ಕೂಡ ಮಾಡ್ಬೋದು. ನಾನು ಗ್ರಾಮ ರಾಜ್ಯದ ಸಾಮಗ್ರಿಯನ್ನು ಉಪಯೋಗಿಸಿ ಈ ಕಟ್ಲೆಟ್ ಮಾಡೋದು ಹೇಗೆ ಅಂತ ವಿಡಿಯೋದಲ್ಲಿ ಯಾವ್ದು ರೀತಿಯಾಗಿ ಮಾಡಿದ್ದು ಅಂತ ನಿಮಗೆ ನನ್ನ ಇನ್ನೊಂದು ವಿಡಿಯೋದಲ್ಲಿ ಹಂಚ್ಕೋತೀನಿ. ಇದು ಯಾವ ದೋಸೆ ಗೀತಕ್ಕ?
ಇದು ಕಲ್ಲಂಗಡಿ ಹಣ್ಣಿಂದ ಮಾಡಿರೋದು. ಅಲ್ಲ, ಇದಕ್ಕೆ ವೇಸ್ಟ್ ಇಂದ ಮಾಡಿರೋದು. ಅಂದ್ರೆ ಅಲ್ಲ. ಕೆಳಗಡೆ ಪಾರ್ಟ್ ಅಲ್ಲ, ಅಕ್ಕಿ ಯಾವುದೋ ಬೇರೆ ಅಕ್ಕಿ ಹೆಸರು ಹೇಳ್ದಂಗೆ ಕೇಳ್ತು. ಅಕ್ಕಿ ಮೆದೆ ಮುಗ್ಗಲು ಅಂತ ಹೇಳಿ ಇದು ಎಲ್ಲಿ ಸಿಗುತ್ತೆ? ಗ್ರಾಮ ರಾಜ್ಯದಲ್ಲಿ ಸಿಕ್ತು. ಗ್ರಾಮ ರಾಜ್ಯದ ಅಂಗಡಿನಲ್ಲಿ ಮೆದೆ ಮುಗ್ಗಲು ಅಂತ ಹೇಳಿ ಹಾಂ ಹಾಂ ಸಿಕ್ತು. ಇದೇ ಹಾಂ. ತುಂಬಾ ಒಳ್ಳೇದು, ಪಾಲಿಶ್ಡ್. ಓ, ಇದು ಮಾಡೋದು ಹೇಗೆ ತೋರಿಸಿದ್ದೆ ನೀನು? ತುಂಬಾ ಅನ್ಪಾಲಿಶ್ಡ್ ಆದ್ರೂ ತುಂಬಾ ಅಂದ್ರೆ ಕೆಲವರಿಗೆ ಇಷ್ಟ ಆಗೋದಿಲ್ಲ. ಅಲ್ಲ, ಸೆಮಿ ಪಾಲಿಶ್. ಇದನ್ನ ಮಾಡೋ ವಿಧಾನ ತೋರಿಸಿದ್ದೆ ಅದರಲ್ಲಿ? ಹೌದು. ಯಾವುದು ಗ್ರಾಮ ರಾಜ್ಯದಲ್ಲಿ ಬತ್ತಾ? ರಾಮರಾಜ್ಯ ಯೂಟ್ಯೂಬ್ ಅಲ್ಲಿ ಬರ್ತದೆ. ಹೌದಾ? ಹಾಗಿದ್ರೆ ನಂಗೂ ಕಲ್ತ್ಕೊಳ್ಳವು. ನಾನು ಇದು ನಿಮ್ಮನೆ ಬಂದವಾಗ ಇದು ಮಾಡಿ ಆಗೋಗಿತ್ತಲ್ಲ, ಹೌದು. ಹಂಗ ರುಚಿ ನೋಡ್ಲಕ್ಕ ಹಂಗಾರೆ ಗ್ರಾಮ ರಾಜ್ಯದ ಯೂಟ್ಯೂಬ್ ನೋಡಕತ್ತು. ಚಲೋ ಆಗ್ತಾ ಇದು. ನೀನ್ ಟೇಸ್ಟ್ ಮಾಡಿ ನೋಡಿ. ಅದೇ ಟೇಸ್ಟ್ ಮಾಡಿ ನೋಡ್ಕೊಂಡು ಮತ್ತೆ ನಂಗೆ ವಿಧಾನ ಕಲ್ತ್ಕೊಳ್ಳವು. ಹಂಗ ನಾನು ಗ್ರಾಮ ರಾಜ್ಯ ಯೂಟ್ಯೂಬ್ ಅಲ್ಲಿ ನೋಡ್ತೆ. ಯೂಟ್ಯೂಬ್ ಚಾನಲ್ ನೋಡು. ಹಾ, ಅದೇ ಅದು ವಿಧಾನ ನಂಗೆ ನಂಗಷ್ಟೇ ಅಲ್ಲ, ಬೇರೆಯವ್ರಿಗೂ ಆ ಲಿಂಕ್ ಹಾಕಿದ್ರೆ ಇದಾಗ್ತದೆ. ಅಡ್ಡಿಲ್ಲ. ಒಳ್ಳೆ ಡೆಕೋರೇಟಿವ್ ಮಾಡಿದೆ, ರಾಶಿ ಚಂದ ಕಾಣಿಸ್ತೆ, ಖುಷಿ ಆಯ್ತು. ಚಲೋ ಆಗ್ತಿದ್ರು. ಮೇಲಿಂದ ಒಂದು ಬೆಣ್ಣೆ ಮುದ್ದೆ ಇಟ್ಟರು ಹೌದೌದು. ಬೆಣ್ಣೆ ಹಾಕೊಂಡು ತಿನ್ನಕ್ ಸೂಪರ್ ಆಗ್ತು. ಅದೇ ಈಗಿನ ಗ್ರಾಮ ರಾಜ್ಯದಲ್ಲಿ ದೇಸಿ ತುಪ್ಪನೂ ಸಿಗ್ತಿಲ್ಲ, ಅದು ತುಪ್ಪ ಹಾಕ ತಿಂದ್ರಂತೂ ಮತ್ತೆ ಅದೇ ಹಾಕಿದ್ರು ಅದನ್ನ. ಹೌದಾ? ನಾನು ವಿಧಾನ ನೋಡಿದ್ನಿಲ್ಲ. ಮಾವಿನ ಮಿಡಿನೂ ಅಷ್ಟೇ ಅಲ್ಲಿ ಸಿಕ್ತಲ್ಲ ಗ್ರಾಮ ರಾಜ್ಯದಲ್ಲಿ. ಅದೇ ಗ್ರಾಮ ರಾಜ್ಯದ ಅಪ್ಪೆ ಮಿಡಿನೇ ತಂದು ಇದ್ರ ಮೇಲೆ ಇದು ರುಚಿ ಕೊಡ್ತೀನಿ. ರಾಶಿ ಖುಷಿ ಆಯ್ತು. ಹಂಗ ನಾನು ಇದು ಯೂಟ್ಯೂಬ್ ನೋಡುದೇ, ಹಂಗಿದ್ರೆ ನಾನು ಮಾಡಿ ನೋಡ್ತೆ. ಕಡೆ ನಿಂಗೆ ಫೋನ್ ಮಾಡಿ ಹೇಳ್ತೇನೆ ಹೆಂಗಿದ್ದು. ಈಗ ಮೊಮ್ಮಗನಿಗೂ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಭಾರಿ ಇಷ್ಟ ಅವನಿಗೆ ಇದು. ಹೌದಾ? ಅಲ್ಲ, ಈ ಮೊಮ್ಮಗನಿಗೂ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದೆ. ಹೇಳಿದ್ದು ನಮ್ಮ ಮೊಮ್ಮಗನಿಗೆ ಹೇಳ್ಕೊಟ್ಟಿದ್ದು ನಿಮ್ಮ ಮೊಮ್ಮಗನಿಗೆ ಹಾ, ಅದಕ್ಕೆ ದಪ್ಪ ಇದ್ದಿದ್ದು. ಇದು ಕೆಡೋದಿಲ್ಲ, ಅಳಸೋದಿಲ್ಲ. ಫ್ರಿಡ್ಜ್ ಅಲ್ಲಿ ಇಡ್ಬೇಕಾ? ಹೊರಗಡೆ ಇಟ್ರೆ ಎರಡು ಮೂರು ದಿವಸ ಏನು ತೊಂದರೆ. ಅದೇ ಅರಿಶಿನೂ ಇದೆ ಇದ್ರಲ್ಲಿ. ಆರೋಗ್ಯಕ್ಕೆ ಅರಿಶಿನೂ ಒಳ್ಳೇದು, ಮೆಂತೆನೂ ಒಳ್ಳೇದು. ಮೆಣಸಿನಕಾಯಿ, ಒಣಮೆಣಸು ಹೌದು. ಎಲ್ಲದೂ ಒಳ್ಳೇದಲ್ಲ. ಮತ್ತೆ ಎಲ್ಲ ಅಂದ್ರೆ ಈಗ ಗ್ರಾಮರಾಜ್ಯದ ಆಗಿರೋದ್ರಿಂದ ಜೋನಿ ಬೆಲ್ಲ, ಶುದ್ಧ ಬೆಲ್ಲವೇ ಉಪಯೋಗ ಆಗಿದೆ. ಚೆನ್ನಾಗಿ ಬರ್ತಾರೆ. ಸ್ವಲ್ಪ ಕುದಿಬೇಕು ಅನ್ಸುತ್ತೆ. ಹಾಗೆ ಹೆಲ್ತಿ, ಬಿಸಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ಸೊ ಇದು ಮೆಂತೆ ಗೊಜ್ಜು, ನಮ್ಮ ಗ್ರಾಮ ರಾಜ್ಯದ ಮೆಂತೆ ಹಾಗೂ ಉಳಿದ ಇಂಗ್ರೀಡಿಯೆಂಟ್ಸ್. ಉದುರಾಗಿರೋ ಬಿಸಿಯಾಗಿರೋ ನವನೆ ಉಪ್ಪಿಟ್ಟು ಸವಿಯಲು ಸಿದ್ಧ. ಗ್ರಾಮ ರಾಜ್ಯದವರ ಬಹುಮಾನ ಸ್ವೀಕರಿಸಿದ ಖುಷಿಯ ಕ್ಷಣದ ಜೊತೆಗೆ ಗ್ರಾಮ ರಾಜ್ಯದ ಯೂಟ್ಯೂಬ್ನಲ್ಲಿ ನಾವೆಲ್ಲ ಏನೆಲ್ಲ ಅಡುಗೆ ಮಾಡಿದ್ದೀವಿ ಅನ್ನೋದರ ಕೆಲವು ಮಾಹಿತಿಗಳನ್ನು ನಿಮ್ಮೊಡನೆ ಹಂಚಿಕೊಂಡ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.